ಪ್ರತಿ ದಿವಸ ಹೊಸ ಸೂರ್ಯ ಬರ್ತಾನೆ. ಆತ ಹೇಳ್ತಾನೆ, ಇದು ಹೊಸ ದಿನ, 12 ತಾಸ ಆನಂದ ಪಡಿ ಅಂತ ಅವ ಬರ್ತಾನೆ. ಬಾಗಿಲ ತೆರೆದು ಹೊರಗೆ ಬಂದು ಸೂರ್ಯೋದಯ ನೋಡುವಷ್ಟು, ಇದು ಜಗತ್ತೆಲ್ಲ ಮತ್ತೆ ನವೀನ ಆಗ್ಯದ ಅಂತ ತಿಳಿದುಕೊಳ್ಳುವಷ್ಟು ವ್ಯಾಳೆನೇ ಇಲ್ಲ. ಮನಸ್ಸೆಲ್ಲ ತುಂಬಿ ಹೋಗ್ಯದ ಕಸದಿಂದ. ಹೀಗೆ ಕಸ ಒಳಗೆ ಹೊರಗ ಆಶಾದ ಹುಲ್ಲ, ಹುಸಿಯ ಹುಲ್ಲ 2 ಇದ್ರೆ ಜೀವನ ಹೆಂಗೆ ಚಂದ ಆಗ್ತದೆ. ಮೊದಲನೇದ್ದು ವಿಷಯಗಳ ಚಿಂತನ. ಮನಸ್ಸಿನಾಗೆಲ್ಲ ಬರೇ ವಿಷಯಗಳನ್ನು ತುಂಬಿಕೊಂಡಿರ್ತೇವೆ. ಇದು ವಿಷಯ ಚಿಂತನ. ಎಲ್ಲ ನಾವು ಮಾಡೋದಷ್ಟೇ. ಎಲ್ಲಿ ಕೂತ್ರೆ, ನಾ ಕುರ್ಚಿ ಮೇಲೆ ಕೂತೇನಿ, ನನ್ನ ತಲೆಗೆ ಒಂದೇನೋ ಸಣ್ಣ ಪುಟ್ಟದ್ದೇ ಅದು ಚಿಂತನ ಒಳಗೆ. ಎಂಥ ಕುರ್ಚಿ ಕೊಟ್ಟಾರೆ, ಟೇಬಲ್ ಕೊಟ್ಟಾರೆ, ಮಸ್ತ್ ಎಲ್ಲ ಕೊಟ್ಟಾರೆ. ಒಳಗೆ ಚಿಂತನ ಶುರುವಾಗ್ಯದ. ಏನು ಯಾವುದನ್ನು ಮಾಡಬಾರ್ದು ಅದೇ. ಇಂಥ ಮನಸ್ಸಿತ್ತು ಅಂದರೆ ಸಂತೋಷ ಪಡೋದು ಯಾವಾಗ? ಏನೇ ಬರಲಿ, ಏನೇ ಬರಲಿ, ನಮ್ಮ ಮನೆ ಸ್ವಚ್ಛ ಅಂತ ಇದ್ರೆ ಎಷ್ಟು ಕಷ್ಟಪಡಬೇಕಾಗ್ತದೆ, ಎಷ್ಟು ಕಷ್ಟಪಡಬೇಕಾಗ್ತದೆ. ಇದು ಪರಿಶ್ರಮ, ತಪಸ್ಸ. ಮೀಸಲು ಜೀವನ ಅಂದರೆ ತಪಸ್ಸಿನ ಜೀವನ. ಅದು ನಮಗೆ ಸಂತೋಷವನ್ನು ಕೊಡ್ತದೆ, ಕೊನೆಗೆ ನಮ್ಮ ಗುರಿಯನ್ನೂ ನಮಗೆ ತಲುಪಿಸ್ತದೆ. ಚೆಂದಾಗಿರೋದಂದ್ರೆ ಏನು? ಒಳ್ಳೆಯವನಾಗಿರೋದಂದ್ರೆ ಏನು? ಕೈ ಚಂದಿರಬೇಕು, ಕೈಯಿಂದ ಚಲೋ ಆಗಬೇಕು, ಮಾತು ಚಂದಿರಬೇಕು, ಭಾಷಾ ಭಾವ ಚಲೋ ಇರಬೇಕು, ಸ್ವಲ್ಪ ತಲೆನೂ ಚಲೋ ಇರಬೇಕು. ಅಲ್ಲೇನು ಹೇಳ್ರಿ? ಎಲ್ಲವೂ ಸ್ವಲ್ಪ ಚೆನ್ನಾಗಿನೇ ಇರಬೇಕು. ಬಹಳ ಚಲೋ ಆಗಿರಬೇಕು. ಕೈ ಒಂಥರ ಇತ್ತು, ಕೈಯ ಯಾರ್ದರೆ ಕಿಶೆದಾಗ, ಮನಸ್ಸು ಯಾರ್ದರೆ ಮನ್ಯಾಗ, ತಲೆಯಾಗ ಒಂಥರ ಯೋಜನೆಗಳು. ಹಿಂಗಿತ್ತು ಅಂದರೆ ಬದುಕಂತಾರೇನು ಹೇಳಿ? ಬದುಕಂತಾರೇನು? ನನ್ನ ಮನೆಯೊಳಗೆ ಒಂದು ಚಲೋ ಮನೆ ಕಟ್ಕೋತೇವಿ ಅಂತ ಇಟ್ಕೊಳ್ಳಿ. ನಮ್ಮ ಮನ್ಯಾಗ ನಮ್ಮವೇ ಸಾಮಾನು ಇದ್ದರೆ ಎಷ್ಟು ಶೋಭೆ ಇರ್ತದೆ. ಯಾರ್ದರೆ ಸಾಮಾನ ತಂದು ಒಳಗಿಟ್ಟರೆ ಶೋಭಾ ಇರ್ತದೇನು ಹೇಳಿ? ಬಾಡಿಗೆ ತಂದಾನ ದೊಡ್ಡ ಕುರ್ಚಿಗಳನ್ನು, ಮನೆಯೊಳಗೆಲ್ಲ ಹರಿವ್ಯಾನ ಹೇಳಿ. ಇದು ಯಾರ್ದು? ಎಲ್ಲ ಮನೆಯ ಸೌಂದರ್ಯ ಯಾರ್ದು? ಇವೆಲ್ಲ ವಸ್ತುಗಳು ಯಾರು? ಫರ್ನಿಚರ್ ಯಾರು ಅಂತ ಕೇಳಿದ್ರೆ ಏನು ಹೇಳ್ತಾನೆ? ಇವೆಲ್ಲ ಬಾಡಿಗೆ, ನಮ್ಮೂ ಅಲ್ಲ ನಿಮ್ಮೂ ಅಲ್ಲ. ಆದ ಬಳಿಕ ಅದು ನಿಮ್ಮನ್ನು ಹೆಂಗೆ ಶ್ರೀಮಂತ ಮಾಡ್ತದೆ? ಒಂದೇ ಕುರ್ಚಿ ಹಾಕಿರೋಲ್ದ್ಯಾಕೆ, ಒಂದೇ ಟೇಬಲ್ ಹಾಕಿರೋಲ್ದ್ಯಾಕೆ? ನಮ್ಮದು ಅಂತ ಇರಬೇಕಲ್ಲ. ಮುಂಜಾನೂ ಸಿಹಿನೇ, ಮಧ್ಯಾಹ್ನ ಸಿಹಿನೇ, ಏಳೊತ್ನಾಗೂ ಸಿಹಿ, ಸಾಯಂಕಾಲ ಸಿಹಿ, ಮಲ್ಗಾಗೂ ಸಿಹಿ. ಅದ್ಯಾವ ಹಬ್ಬ ಹೇಳಿ? ಸ್ವಲ್ಪ ಸಾದಾ ಊಟ ಮಾಡಿ ಒಂದು ವಿಶೇಷ ಮಾಡಿದರೆ ಹಬ್ಬ ಶುರುವಾಗ್ತದ. ಹಂಗೆ ಒಂದು ಸ್ವಲ್ಪ ದುಡ್ದು ವಿಶ್ರಾಂತಿ ತಗೊಂಡ್ರೆ ಹಬ್ಬ ಶುರುವಾಗ್ತದೆ. ಹಂಗೆ ಸ್ವಲ್ಪ ಶ್ರಮ, ಒಂದಿಷ್ಟು ವಿಶ್ರಮ, ಸ್ವಲ್ಪ ಶ್ರಮ, ಒಂದಿಷ್ಟು ವಿಶ್ರಮ. ಹಿಂಗೆ ಜೀವನ ಸುಂದರಗೊಳಿಸೋದದ. ನಾವೇನು ಮಾಡ್ತೇವೆ ಅಡಿಗೆ? ನಿಸರ್ಗ ಮಾಡಿಕೊಡ್ತದೆ ಅಂಥ ಅದ್ಭುತ ಅಡಿಗೆ ಹೇಳಿ. ಒಂದು ಮಾವಿನ ಹಣ್ಣ ಯಾರು ತಯಾರು ಮಾಡ್ತಾರೆ? ಭೂಮಿ ಏನೇನೋ ಕೊಡ್ತದೆ. ಗಿಡ ಅದನ್ನು ಓದು ಎಲೆಗೆ ಹಾಕ್ತದೆ. ಎಲೆ ಅದನ್ನೆಲ್ಲ ತಯಾರು ಮಾಡಿ ಒಂದು ಹಣ್ಣಿನಾಗ ರಸವನ್ನು ತುಂಬ್ತದೆ. ಅದು ಅಡಿಗೆ, ನಿಸರ್ಗದ ಅದು ಪಾಕ. ಏನು ಅದ್ಭುತ! ಅಂಥದ್ದು ಎಲ್ಲಾದರೂ ಇನ್ನೂವರೆಗೆ ಮನುಷ್ಯ ಮಾಡಿದಾನೆ. ನಾನು ಸಂತೋಷ ಪಟ್ಟಿದ್ದು ಸಂಪತ್ತಿನಾಗಲ್ಲ, ನಾನು ಮಾಡೋ ಕೆಲಸದಾಗ ಅಷ್ಟೆ. ನಾನೀಗ ಕೋಟ್ಯಾಧೀಶ ಇರಬಹುದು, ಆದರೆ ನನಗೆ ಆನಂದ ಕೊಟ್ಟಿದ್ದು ಕೋಟಿ ಎಲ್ಲ. ನಾನೇನು ಕೆಲಸ ಮಾಡ್ತಿದ್ನೆಲ್ಲ ಅದರಾಗ ಆನಂದ ಪಟ್ಟೆ. ಅದು ನನಗೆ ಸಂತೋಷ ಕೊಟ್ಟಿದ್ದು. ಅವನು ನನ್ನನ್ನು ಶ್ರೀಮಂತ ಮಾಡಿದ್ದು ರೊಕ್ಕಲ್ಲ, ನನ್ನನ್ನು ಶ್ರೀಮಂತ ಮಾಡಿದ್ದು ಸಂತೋಷ. ಹಿಂಗೆ ಒಂದು ಕಡೆ ಕಸ ಹೊಡೆಯೋದ್ರಾಗ
ಗಾಳಿಯಿಂದ ಮತ್ತೊಂದು ಕಡೆ ಕಸ ಬೀಳ್ತಾ ಹೋಗ್ತದೆ. ಒಬ್ಬರು ಕಸ ಚೆಲ್ಕೋತ ಬರ್ತಾರೆ. ಎಲ್ಲ ಜನ ಇರೋದೇ ಜಗತ್ತಂದ್ರೆ ಅಷ್ಟೇ. ಆದ್ದರಿಂದ ಅಪೂರ್ಣತೆಯನ್ನು ಕಂಡು ಕಾಮಿಸ್ತೇವಲ್ಲ, ಕಾಮನೆಗಳನ್ನು ಬೆಳೆಸಿಕೋತೇವಲ್ಲ, ಇದ ದುಃಖಕ್ಕೆ ಕಾರಣ. ಇದು ಭಾವ ಮಾಲಿನ್ಯ. ಇದಕ್ಕೆ ಭಾವ ಮಾಲಿನ್ಯ ಅಂತ.